ಬಿಡುಗಡೆಗೊಳ್ಳುತ್ತದೆ. ಅದು ಪೂರ್ವಭಾವಿಯಾಗಿ ಕರ್ನಾಟಕದ ಹೆಸರಾಂತ ರಿಯಾಲಿಟಿ ಶೋ ಸಾರಿಗಮಪದ ಜ್ಯೂರಿ ಮೆಂಬರ್ ಆಗಿರುವ ಹಾಗೂ ಹಿನ್ನೆಲೆ ಗಾಯಕರಾಗಿರುವಂತಹ ಶ್ರೀಯುತ ಸಚಿನ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆ ಜೊತೆಗೆ ಸ್ವಾಗತಿಸ್ತಾ ವೇದಿಕೆಗೆ ಅಣ್ಣ ಅವರ ಕೆಲವು ಜನಪ್ರಿಯ ಗೀತೆಗಳನ್ನ ಅವರೀಗ ನಮ್ಮ ಮುಂದೆ ಹಾಡಲಿದ್ದಾರೆ. ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುತ್ತೆ. ಸಚಿನ್ ಸರ್, ಇದೀಗ ವೇದಿಕೆ ನಿಮ್ಮದು. ಧನ್ಯವಾದಗಳು. ಸುಂದರವಾದ ಒಂದು ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಗಳು ಹಾಡುವಂಥ ಅಭಿಮಾನಿ ದೇವರುಗಳ ಮಧ್ಯೆ ಹಾಡುವಂಥ ಸೌಭಾಗ್ಯ ಎಂಬುದು. ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಪ್ರಥಮವಾಗಿ ನಾಯಕರಾಗಿ ಅಭಿನಯಿಸಿದಂತಹ ಒಂದು ಗೀತೆಯನ್ನು ಪ್ರಾರಂಭಿಸೋಣ. ವಕ್ರತುಂಡ ಮಹಾಕಾಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು. ಸೌಮ್ಯ ಕೋಡೂರು ಪ್ರೀತಿಯಿಂದ ಎಲ್ಲರ ಪರವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಕಾರ್ಯಕ್ರಮದ ಈ ದಿನ ಕಥಾನಾಯಕನ ಕತೆ ಪುಸ್ತಕ ಜನಾರ್ಪಣೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನ ಇದೀಗ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭ. ಈ ಪುಸ್ತಕ ಜನಾರ್ಪಣೆಯ ಕಾರ್ಯಕ್ರಮದ ಆಶಯ ನುಡಿಯನ್ನು ಆಡಲು ಬಂದಿರುವಂತಹ ನಾಡಿನ ಸಾಕ್ಷಿ ಪ್ರಶ್ನೆ ಎನಿಸಿರುವಂತಹ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರನ್ನು ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಪುಸ್ತಕದ ಜನಾರ್ಪಣೆಗೊಳಿಸಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಪ್ರಭಾಕರ್ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುಲಪತಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಂತಹ ಕುಲಪತಿಗಳಾದಂತಹ ಪ್ರೊಫೆಸರ್ ಬಿ ರಮೇಶ್ ಅವರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಜಯಮಾಲ ಅವರು, ಕನ್ನಡ ಚಲನಚಿತ್ರ ನಿರ್ದೇಶಕರಾದಂತಹ ಶ್ರೀಯುತ ಭಾರ್ಗವ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಕೆ ವಿ ಪರಮೇಶ್ವರಮೂರ್ತಿ ಅವರು, ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಚಲನಚಿತ್ರ ಕಲಾವಿದರಾದಂತಹ ಶ್ರೀ ಜಿ ಗುರುದತ್ ಅವರು, ಹಾಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಕುಲಸಚಿವರಾದಂತಹ ಪ್ರೊಫೆಸರ್ ವಿರೂಪಾಕ್ಷಿ ಪೂಜಾರಹಳ್ಳಿ ಅವರು, ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಂಗದ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ಮಹಾದೇವಯ್ಯ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪ್ರಸಾರಂಗದ ನಿರ್ದೇಶಕರಾದಂತಹ ಡಾಕ್ಟರ್ ತಾಂಡವ ಗೌಡ ಅವರು ಎಲ್ಲರೂ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಗುರುದತ್ ಅವರು ದಯಮಾಡಿ ಬಂಧುಗಳೇ ನಮಸ್ಕಾರ.
ಒಂದು ಚಿಕ್ಕ ಕಥೆ ಬಂದು ನನ್ನ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ನಾನು ತುಂಬಾ ಚಿಕ್ಕ ಕಥೆ ಇದು. ಕರ್ನಾಟಕದ ಒಂದು ಕುಗ್ರಾಮ, ಹಿರಿಪುರ ಅನ್ನೋ ಒಂದು ಕುಗ್ರಾಮ. ಅದು ಅಲ್ಲಿನ ಸರ್ಕಾರಿ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಒಬ್ಬ ಪೋರ ಓದ್ತಾ ಇರ್ತಾರೆ. ಆತನ ಗಣಿತದ ಮೇಷ್ಟ್ರ ಹೆಸರು ಬಾಲೆಗೌಡರು ಅಂತ ಹೇಳಿ. ಅವ್ರ ಹತ್ರ ಸಿಕ್ಕು ಲೆಕ್ಕ ಕಲಿಯಕ್ಕಾಗಿ ಒದ್ದಾಡ್ತಾ ಇರುವಂತ ಸಂದರ್ಭದಲ್ಲೇ ಆ ಶಾಲೆಗೆ ಇನ್ಸ್ಪೆಕ್ಟರ್ ಆಗಮನ ಆಗುತ್ತೆ. ಅವರು ಇವ್ರ ಅದೃಷ್ಟನೋ ಏನೋ ಈ ಹುಡುಗನ ಅದೃಷ್ಟ, ಅವರಿಗೆ ಪ್ರಶ್ನೆ ಕೇಳ್ಬಿಡ್ತಾರೆ. ಪ್ರಶ್ನೆ ತುಂಬಾ ಸಿಂಪಲ್ ಆಗಿರುತ್ತೆ. ಏನು ಅಂತ ಅಂದ್ರೆ 10ಕ್ಕೆ 8 ಕೂಡಿಸಿದ್ರೆ ಎಷ್ಟು ಅಂತ 10ಕ್ಕೆ 8 ಕೂಡಿಸಿದ್ರೆ ಎಷ್ಟು ಅಂತ ಕೇಳ್ತಾರೆ. ಅವರಿಗೆ ಆನ್ಸರ್ ಗೊತ್ತಿರಲ್ಲ. ಆ ಮೇಷ್ಟ್ರಿಗೆ ಗೊತ್ತಾಗೋಗ್ಬಿಡುತ್ತೆ, ಇವ್ನು ಕೇಳ್ತಾ ಇದಾರೆ, ನನ್ ಗ್ರಾಚಾರ ಮುಗೀತು ಅಂತ. ಅದಕ್ಕೆ ಮೇಷ್ಟ್ರು ಕೈ ಸೊನ್ನೆ ಬಾಯಿ ಸೊನ್ನೆ ಅಂತ ಮಾಡಿ ಏನೇನೋ ಹೇಳ್ತಾರೆ. ಅದನ್ನ ಹೆಂಗೋ ಅರ್ಥ ಮಾಡ್ಕೊಂಡ ಹುಡುಗ 6 ಅಂತ ಹೇಳ್ತಾರೆ. ಆನ್ಸರ್ ಈಸ್ 6. 10ಕ್ಕೆ 8 ಕೂಡಿಸಿದ್ರೆ ಆನ್ಸರ್ ಈಸ್ 6 ಅಂತ ಹೇಳ್ತಾರೆ. ಯಾರೇ ಇವನು ಅಂತ ಕೇಳ್ತಾರೆ ಇನ್ಸ್ಪೆಕ್ಟ್ರು. ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆವಾಗ ಇನ್ಸ್ಪೆಕ್ಟ್ರಿಗೆ ಆ ಮೇಷ್ಟ್ರು ಹೇಳ್ತಾರೆ, ನಮ್ಮ ಮೇಷ್ಟ್ರು ನಾಟಕದ ಮೇಷ್ಟ್ರು ಇದಾರಲ್ಲ ಪುಟ್ಸ್ವಾಮಿನವರು, ಅವ್ರ ಮಗನೇ ಸ್ವಾಮಿಯವನು ಅಂತ. ಅಂದ ತಕ್ಷಣ ಮೇಷ್ಟ್ರು ಇನ್ಸ್ಪೆಕ್ಟರ್ ಅಂತಾರಂತೆ, ಓ ಮೇಷ್ಟ್ರ ಮಗನೆ, ಅವ್ರು ನೋಡಿದ್ರೆ ಅಂತ ಬುದ್ಧಿವಂತ, ಇವ್ರಿಗಿಂತ ಮಗನೆ, ಆನೆ ಹೊಟ್ಟೆಲಿ ಸೂನಾಗಿ ಹುಟ್ಟಿದಂಗೆ ಹುಟ್ಟಿದಾನಾಗಿ ಇವನು, ಗಾಡಿ ಸರಿಯಾಗಿದ್ದಾನೆ ಅಂತ ಪಂಡಿತ ಪುತ್ರ ಅಂತ ಬೇರೆ ಹೇಳಿ ಬಿರುದು ಕೊಟ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಹೊರಟು ಹೋದ್ಮೇಲೆ ಮೇಷ್ಟ್ರಿಗೆ ಕೆಂಡಾಮಂಡಲ ಮೇಷ್ಟ್ರು ಕೈಲಿರೋ ಬೆತ್ತದಿಂದ ಚೆನ್ನಾಗಿ ಬಾರಿಸ್ತಾರೆ. ಬೆತ್ತ ಪುಡಿ ಪುಡಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಬಡವ 10ಕ್ಕೆ 8 ಸೇರಿಸಿದ್ರೆ 6 ಎಲ್ಲರೂ ಕತ್ತೆ ಹೊಡಿಯಕ್ಕೆ ಹೋಗು ಅಂತ ಹೇಳ್ತಾರೆ. ಕತ್ತೆ ಹೊಡೆಯೋದು ಅಂದ್ರೆ ಆ ಕರ್ನಾಟಕದ ಆ ಭಾಗದಲ್ಲಿ ಚರ್ಮದ ಚೀಲದಲ್ಲಿ ಈಚಿನ ಮರದ ಹೆಂಡನ ತುಂಬಿ ಕತ್ತೆ ಮೇಲೆ ತಗೊಂಡೋಗಿ ಅಂಗಡಿಗೆ ಮಾರೋದು ಅಂತ. ಅದು ಆ ಸಮುದಾಯದ, ಆ ಹುಡುಗ ಹುಟ್ಟಿದ ಸಮುದಾಯದ ಕುಲಕಸುಬು ಕೂಡ ಆಗಿರುತ್ತೆ. ಸೊ ಮುಂದೆ 3ನೇ ತರಗತಿಯನ್ನು ಅವತ್ತು ಬೆತ್ತ ಹೇಗೆ ಕುಡಿಯಾಗುತ್ತೋ ಹಾಗೇನೆ ಆ ವಿದ್ಯಾರ್ಥಿಯ ವಿದ್ಯಾಭ್ಯಾಸವೂ ಕೂಡ ಅಲ್ಲಿಗೆ ಕುಡಿ ಆಗೋಗುತ್ತೆ. ಆದ್ರೆ 3ನೇ ಕ್ಲಾಸನ್ನು ಕೂಡ ಪೂರ್ತಿ ಮಾಡಕ್ಕಾಗದೆ ಇರೋ ಒಬ್ಬ ಹುಡುಗ ಮುಂದೆ ಕರ್ನಾಟಕದ ಹೆಸರಾಂತ ವಿಶ್ವವಿದ್ಯಾಲಯವೊಂದು ಅವರನ್ನ ಹುಡುಕಿ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡುತ್ತೆ. ಮತ್ತೊಂದು ವಿಶ್ವವಿದ್ಯಾಲಯ ಅವರದೇ ಹೆಸರಿನಲ್ಲಿ ಅಧ್ಯಯನ ಪೀಠವನ್ನ ಸ್ಥಾಪನೆ ಮಾಡುತ್ತೆ ಅಂತ ಅಂದ್ರೆ ಅವರು ಏರಿದ ಎತ್ತರ ನಿಜಕ್ಕೂ ಅದಕ್ಕೆ ಹೊಸ ಪದವನ್ನೇ ಹುಡುಕ್ಬೇಕು ಅನ್ಸುತ್ತೆ. ಇಷ್ಟೊತ್ತು ಸುದೀರ್ಘವಾದ ಪೀಠಿಕೆ ಕೊಟ್ಟೆ, ಯಾರ ಬಗ್ಗೆ ಅಂತ ಗೊತ್ತೇ ಇದೆ. ಮುದ್ದೆತಿರಾಯನ ವರಪುತ್ರ ಶ್ರೀ ಸಿಂಗಾನಂದವರು ಪುಟ್ಟಸ್ವಾಮಯ್ಯ ಮತ್ತು ಶ್ರೀಮತಿ ಲಕ್ಷ್ಮಮ್ಮನವರ ಸುಪುತ್ರ, ರಸಿಕರ ರಾಜ, ವರದಟ, ಗಾನಗಂಧರ್ವ, ನಟಸಾರ್ವಭೌಮ, ಕನ್ನಡಿಗರ ಅನಭಿಷಿಕ್ತ ದೊರೆ, ಕನ್ನಡಿಗರ ಆರಾಧ್ಯ ದೈವ, ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕ ರತ್ನ, ಕನ್ನಡಕ್ಕೊಬ್ಬನೇ ಚಿರಸ್ಥಾಯಿಯಾಗಿ ನೆಲೆ ನಿಂತಹ ರಾಜಕುಮಾರ, ನಾಡೋಜ ಡಾಕ್ಟರ್ ರಾಜಕುಮಾರ್ ಅವರ ಇಂತಹ ಘನ ವ್ಯಕ್ತಿತ್ವದ ಜನನಾಯಕನ ಬದುಕಿನ ಹಲವು ಮಗ್ಗಲುಗಳನ್ನ ಅನಾವರಣಗೊಳಿಸುವ ಅವರ ಆತ್ಮಕತೆ, ಕಥಾನಾಯಕನ ಕತೆ ಕೃತಿ ಜನಾರ್ಪಣೆಗೆ ಆಗಮಿಸುವಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮ ಇದೀಗ ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ವಿದ್ಯುಕ್ತವಾಗಿ ಆರಂಭಗೊಳ್ಳಲಿದೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಅಂತ ಸ್ವತಃ ಕುವೆಂಪು ಅವರೇ ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು. ಜೋರಾಗಿ ಚಪ್ಪಾಳೆ. ಕುವೆಂಪು ಅವರ ಮಾತು ಅಣ್ಣ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಅಂದ್ರೆ ತಪ್ಪಿಲ್ಲ. ಅಂತಹ ಮಾನವತೆಯನ್ನ ಸಾರುವಂತಹ ಮತ್ತೊಂದು ಕುವೆಂಪು ವಿರಚಿತ ಅಣ್ಣವರ ಗಾಯನದಲ್ಲಿ ಮೂಡಿಬಂದಂತಹ ಗೀತೆ ಎಲ್ಲಾದರೂ ಇರು ಎಂತಾದರೂ ಇರು ಅನ್ನುವಂತಹ ಒಂದು ಅದ್ಭುತವಾಗಿ ದಿನದಲ್ಲಿ ಅವರ ಭಾವಚಿತ್ರಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡಿ ನಮನಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.
ಅಷ್ಟು ಆಯಿತು ಲಕ್ಷ್ಮೀಶ. ಹ್ಞೂ ಆಯಿತು. ನಾನು ನಿಮ್ಮದು ಆಯಿತು. ಇಲ್ಲೆಲ್ಲ ಹೋಗಿಲ್ಲ. ಸೊ ಬೆಳಿಗ್ಗೆ ಹೋಗ್ಬಿಟ್ಟು ಇಂದು ನಾವೆಲ್ಲ ಒಂದು ಮಹತ್ವದ ಒಂದು ವಿದ್ಯಮಾನಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಈ ಶತಮಾನ ಕಂಡ ಅತ್ಯಂತ ಶ್ರೇಷ್ಠ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮವೃತ್ತಾಂತ ಇರತಕ್ಕಂತಹ ಅವರೇ ಸ್ವತಃ ಹೇಳಿ ಬೆಳೆಸಿದ ಆತ್ಮಚರಿತ್ರೆ ಇವತ್ತು ಈ ವೇದಿಕೆಯ ಮೂಲಕ ಲೋಕಾರ್ಪಣೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಇದೊಂದು ನನ್ನ ಪ್ರಕಾರ ಒಂದು ಚಾರಿತ್ರಿಕವಾದಂಥ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಸೊ ಅದಕ್ಕೆ ಸಾಕ್ಷಿಯಾದಂತಹ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಮೊದಲ ಬಾರಿಗೆ ಮೊಟ್ಟ ಮೊದಲಿಗೆ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ರಾಜ್ಕುಮಾರ್ ಅವರ ಪರಿಭಾಷೆಯಲ್ಲಿ ಹೇಳೋದಾದರೆ ಅಭಿಮಾನಿ ದೇವರುಗಳು ನೀವೆಲ್ಲ ಏನು ನಡೆದಿದ್ದೀರಿ, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ ಪ್ರಸಾರಾಂಗ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಎರಡು ಸಂಗತಿಗಳನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಆದರೆ ಈ ಸಮಾರಂಭದಲ್ಲಿ ಎರಡು ಕಾರ್ಯಕ್ರಮಗಳಿದ್ದಾವೆ. ಒಂದು ಕಾರ್ಯಕ್ರಮ ಏನಂತಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮಚರಿತ್ರೆ ಕಥಾನಾಯಕನ ಕಥೆ, ಈ ಕೃತಿಯ ಲೋಕಾರ್ಪಣೆ ನಡೀತದೆ. ಎರಡನೇದು ಡಾಕ್ಟರ್ ರಾಜ್ಕುಮಾರ್ ಅವರ ಛಾಯಾಚಿತ್ರಗಳ ಗ್ಯಾಲರಿಯನ್ನು ವರ್ಚುವಲ್ ಆಗಿ ನಾವು ಇವತ್ತು ಉದ್ಘಾಟನೆ ಮಾಡಲಿದ್ದೇವೆ. ಈ ಎರಡು ಮುಖ್ಯವಾದ ಕಾರ್ಯಕ್ರಮಗಳು ಇವತ್ತು ಈ ಸಮಾರಂಭದಲ್ಲಿ ನೆರವೇರಿವೆ. ಒಂದು ವೇಳೆ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠದ ಸಂಚಾಲಕನಾಗಿ ನಾನು ಒಂದೆರಡು ವಿಷಯಗಳನ್ನು ಪ್ರಾಸ್ತಾವಿಕವಾಗಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಈ ಪುಸ್ತಕ ಪ್ರಕಟಣೆಗೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ರಾಜ್ಕುಮಾರ್ ಅವರ ಜೊತೆಗೆ ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂತಹ ಜಯಮಾಲ ಮೇಡಮ್ ಅವರು ಬಂದರೆ ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮತ್ತೆ ಕನ್ನಡದ ಹಿರಿಯ ನಿರ್ದೇಶಕರಾದಂಥ ಭಾರ್ಗವ ಅವರೊಂದು ರೀತಿಯಲ್ಲಿ ಎನ್ಸೈಕ್ಲೋಪೀಡಿಯಾ ಥರ ಇದ್ದಾರೆ. ಕನ್ನಡ ಸಿನಿಮಾವನ್ನು ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ಭಾರ್ಗವ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮತ್ತೆ ಈ ಪುಸ್ತಕ ಪ್ರಕಟಣೆಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಂತಹ ಚಿ ಉದಯಶಂಕರ್ ಅವರ ಪುತ್ರರು ಆದಂತಹ ಚಲನಚಿತ್ರ ಕಲಾವಿದರು ಆದಂತಹ ಚಿ ದತ್ತರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ನಿಂತು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ನನಗೆ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ನಿಡುಗಾಲದ ಮಿತ್ರರಾದಂತಹ ಪ್ರೊಫೆಸರ್ ಬಿ ರಮೇಶ್ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅವರಿವತ್ತು ಫೋಟೋ ಗ್ಯಾಲರಿಯನ್ನು ವರ್ಚುವಲ್ ಆಗಿ ಬಿಡುಗಡೆ ಮಾಡಲಿದ್ದಾರೆ. ಮತ್ತೆ ಈ ಕಥಾನಾಯಕನ ಕಥೆ ಪುಸ್ತಕದ ಮೇಕಿಂಗ್ ಸಂದರ್ಭದಲ್ಲಿ ಒಟ್ಟಾರೆ ಇದನ್ನು ನಾವು ಹುಡುಕಿ ಇದನ್ನು ಪುಸ್ತಕ ರೂಪದಲ್ಲಿ ತರೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಜಿ ವಿ ಪರಮೇಶ್ವರಮೂರ್ತಿ ಅವರು. ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಜೊತೆಗೆ ನನ್ನ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ
ಅನೇಕ ಜವಾಬ್ದಾರಿಗಳನ್ನು ಹೊತ್ತಂತಹ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ನಿರ್ದೇಶಕರಾದಂಥ ತಾಂಡವ್ ಗೌಡರು ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಮತ್ತು ಈ ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ವಿರೂಪಾಕ್ಷ ಪೂಜಾರಳ್ಳಿ ಅವರು ಮತ್ತು ಪ್ರೊಫೆಸರ್ ಪಿ ಮಾದೇವಯ್ಯನವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇದರ ಜೊತೆಗೆ ಈ ಕಥಾನಾಯಕನ ಕಥೆ ಪುಸ್ತಕ ರೂಪದಲ್ಲಿ ಬರೋದಕ್ಕೆ ತಮ್ಮಲ್ಲಿದ್ದಂತಹ ಮೂಲ ಪ್ರತಿಗಳನ್ನು ಕೊಟ್ಟಂತಹ ರವಿಶಂಕರ್ ಅವರು ಮತ್ತು ರಾಜು ಅವರು, ಪ್ರಕಾಶ್ ರಾಜ್ ಮೇವು ಅವರು, ಇವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮತ್ತು ನಮ್ಮ ನಾಡೋಜ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠದ ಸಲಹಾ ಸಮಿತಿ ಸದಸ್ಯರಾದಂತಹ ಪ್ರೊಫೆಸರ್ ಜಿ ಪ್ರಶಾಂತ್ ನಾಯ್ಕ್ ಅವರು, ಮಂಜುನಾಥ್ ಅದ್ದೆ ಅವರು, ಬಿ ಎಂ ದಿಲರಾಜ್ ಅವರು ಮತ್ತು ಪ್ರಕಾಶ್ ರಾಜ್ ಮೇವು ಅವರು ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರನ್ನೂ ಸಹ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮತ್ತು ಕನ್ನಡ ಶಕ್ತಿ ಕೇಂದ್ರದ ಸಂಚಾಲಕರಾದಂಥ ರಾಮೇಗೌಡರು ಬಂದಿದ್ದಾರೆ, ಸುಂದರರಾಜ್ ಅವರು ಬಂದಿದ್ದಾರೆ, ಚಿನ್ನೇಗೌಡರು ಬಂದಿದ್ದಾರೆ. ಮತ್ತು ಎಲ್ಲ ಕಲಾಭಿಮಾನಿಗಳಲ್ಲಿ ಸೇರಿದ್ರಿ. ನಿಮಗೆ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜೊತೆಗೆ ಮಾಧ್ಯಮದ ಮಿತ್ರರು ಬಂದಿದ್ದೀರಿ. ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕೊನೆಯದಾಗಿ ಒಂದು ಮಾತನಾಡಲು ಬಯಸ್ತೇನೆ. ಬಂಧುಗಳೇ, ಈ ಕಥಾನಾಯಕನ ಕಥೆಯನ್ನು ನಾವು 5 ಕೂತ್ಕೊಂಡಿದ್ದೇವೆ. ಪ್ರತಿ ಪುಟದಲ್ಲೂ ಏನೇನಿದೆ ಅನ್ನೋದು ನನ್ನ ತಲೆಯಲ್ಲಿ ರಿಜಿಸ್ಟರ್ ಆದಂಗೆ ಆಗಿದೆ. ಈ ಪುಸ್ತಕದಲ್ಲಿ ನನಗೆ ಕಂಡದ್ದು ರಾಜ್ಕುಮಾರ್ ಅವರಲ್ಲಿ 3 ಗುಣಗಳು. ಏನನ್ನ ಕಲಿಬೋದು ಕಥಾನಾಯಕನ ಕಥೆಯಿಂದ ಅಂತ ಗೊತ್ತಿಲ್ಲ. ನಾನು ಕಲಿತದ್ರಿಂದ ನಾನು ನಿಮ್ಗೆ ಹೇಳಿದ್ದೆ. ನಮಗೊಂದು ಭಾಳ ಒಂದು ಮೂಢನಂಬಿಕೆ ಇದೆ. ಪ್ರತಿಭೆ ಅನ್ನೋದು ಜನ್ಮಜಾತವಾಗಿ ಬರ್ತದೆ, ಪ್ರತಿಭೆ ಅನ್ನೋದು ದೈವದತ್ತವಾಗಿ ಬರ್ತದೆ ಅಂತ ಅಲ್ಲ. ಪ್ರತಿಭೆ ಅನ್ನೋದು ಪರಿಶ್ರಮದಿಂದ ಅದು ಯಾವ ಜಾತಿ ವರ್ಗ ಇದನ್ನು ಮೀರಿದಂಥ ಒಂದು ಕ್ವಾಲಿಟಿ. ಅದನ್ನು ಪಡ್ಕೋಬಹುದು. ನಮ್ಮ ಪ್ರಯತ್ನದ ಮೂಲಕ ಪ್ರತಿಭೆಯನ್ನು ನಾವು ಪಡ್ಕೋಬಹುದು. ರಾಜ್ಕುಮಾರ್ ಅವರು ಆ ಪರಿಶ್ರಮದಿಂದ ಅದನ್ನು ಪಡ್ಕೊಂಡು ಅಲ್ಲಿ ನಾನು 3 ಕ್ವಾಲಿಟಿಗಳನ್ನು ನಾನು ನೋಡಿದೆ. ಒಂದೇನೆಂದರೆ ಬದ್ಧತೆ ಮತ್ತು ಪರಿಶ್ರಮ. ರಾಜ್ಕುಮಾರ್ ಅವರಿಗಿದ್ದು ಬಹಳ ಅಖಂಡವಾದ ಬದ್ಧತೆ. ಆ ಬದ್ಧತೆಯ ಜೊತೆಗೆ ಒಂದು ಪರಿಶ್ರಮ ಇತ್ತು. ಈ ಬದ್ಧತೆ ಮತ್ತು ಪರಿಶ್ರಮ 2 ಇದ್ರೆ ಸಾಲು. ಕಲಿಯೋದಕ್ಕೆ ಬೇಕಾದಂತಹ ಮಗುತನ ಬಹಳ ಮುಖ್ಯ. ಇವು 3 ಇದ್ದಂಥ ವ್ಯಕ್ತಿ ಜಗತ್ತಲ್ಲಿ ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಒಂದು ತಳ ಸಮುದಾಯದಿಂದ ಬಂದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಅಗಾಧವಾಗಿ ಬೆಳೆದು ಕನ್ನಡದ ಕಲಾ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾರೆ. ನಾವು 3 ಕಲಿಬೋದು ಈ ಕಥಾನಾಯಕನ ಕಥೆಯಿಂದ. ಒಂದು ಬದ್ಧತೆ, ಒಂದು ಪರಿಶ್ರಮ, ಇನ್ನೊಂದು ಮಗುತನ. ಈ 3 ನಾನು ಈ ಪುಸ್ತಕದಿಂದ ಕಲಿತೆ. ಪ್ರಾಯಶಃ ನಿಮಗೆ ಇನ್ನೂ ಹೆಚ್ಚು ಕಲಿಯುವ ಅವಕಾಶಗಳು ಪುಸ್ತಕದ ಮೂಲಕ ಬರಬಹುದು. ಓದಿ ಮತ್ತು ಪ್ರತಿಕ್ರಿಯೆ ಮಾಡಿ ನಮ್ಮ ಈ ಶ್ರಮಕ್ಕೆ ಆಶೀರ್ವಾದ ಮಾಡಿ. ನಮಸ್ಕಾರ. ವಂದನೆಗಳು ಪ್ರಭಾಕರ್ ಸರ್. ಬರಗೂರು ಮೇಷ್ಟ್ರು ಕಥಾನಾಯಕನ ಕಥೆಯ ಜೊತೆಗೆ ಬರೆದ ಒಂದು ಬರಹದಲ್ಲಿ ಹೇಳ್ತಾರೆ, ಹಂಪಿ ವಿಶ್ವವಿದ್ಯಾಲಯದ ಈ ಅಧ್ಯಯನ ಪೀಠ ಈ ಪುಸ್ತಕ ಪ್ರಕಟಣೆಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ನನ್ನ ಹೆಸರನ್ನ ಸಾರ್ಥಕಪಡಿಸಿಕೊಂಡಿದೆ ಅಂತ ಹೇಳಿ. ನಿಜಕ್ಕೂ ಆ ಮಾತು ಸತ್ಯ ಸರ್. ಆ ಮಾತು ಸಾರ್ಥಕಗೊಳ್ಬೇಕು ಅಂದ್ರೆ ಅದಕ್ಕೆ ಹಗಲು ಇವರು ದುಡ್ಡಂತವರು ಎಸ್ ಪ್ರಭಾಕರ್ ಸರ್ ಅಂತ ಅಂದ್ರೆ ಖಂಡಿತ ಅದರಲ್ಲಿ ಅತಿಶಯೋಕ್ತಿ ಇಲ್ಲ. ನಿಜಕ್ಕೂ ಬಹಳಷ್ಟು ಶ್ರಮವನ್ನ ಅವರು ಪಟ್ಟಿದ್ದಾರೆ. ಅವರನ್ನು ನನ್ನ ನಿಮಗೆ ಹೇಳಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದಯಮಾಡಿ ಚಿನ್ನ ಅವರು ಅವರನ್ನ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಒಂದು ವೇಳೆ ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಒಂದು ಸುವರ್ಣ ಕ್ಷಣ, ನಮ್ಮ ನಿಮ್ಮೆಲ್ಲರ ಅಣ್ಣವರ ಆತ್ಮಚರಿತ್ರೆ ಕಥಾನಾಯಕನ ಕಥೆ ಇದೀಗ ಜನಾರ್ಪಣೆಗೊಳ್ತಾ ಇದೆ. ಅವರು ಜನನಾಯಕ, ಹಾಗಾಗಿ ಜನಾರ್ಪಣೆಗೊಳ್ತಾ ಇದೆ ಕೃತಿ. ಇದನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರಲ್ಲಿ ನಾನು ಕೇಳ್ಕೊಳ್ತೀನಿ. ಈ ಪುಸ್ತಕ ಬಿಡುಗಡೆಯನ್ನ ಆ ಹೂವುಗಳನ್ನ ಸರಿಸೋದ್ರ ಮೂಲಕ ಮಾಡ್ಕೊಡ್ಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ಎಲೆಮರೆ ಕಾಯಿಯಂತೆ ಬಾಳಿ ಬದುಕಿದ್ದಂತಹ ಲೇಖಕರು, ಸಿನಿಮಾ ನಿರ್ದೇಶಕರು ಶ್ರೀ ದತ್ತರಾಜ್ ಅವರು, ಕನ್ನಡ ಸಿನಿಮಾ ಲೋಕ ಕಂಡ ಮತ್ತೊಂದು ಪ್ರತಿಭೆ ಶ್ರೀ ಉದಯಶಂಕರ್ ಅವರ ಹಿರಿಯ ಸಹೋದರರು. ಅವರನ್ನ ಕರೆದು, ಅವರು ವೃತ್ತಿಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋದಾಗ ಅವ್ರನ್ನ ಕರೆದು
ಪ್ರೇರೇಪಣೆಯನ್ನ ಕೊಟ್ಟು ಅಣ್ಣ ಅವರು ಸಿನಿಮಾವನ್ನ ಕೊಡ್ತಾರೆ. ಬಹುಶಃ ತಪ್ಪಿಲ್ಲ ಅಂದ್ರೆ ಕೆರಳಿದ ಸಿನಿಮಾದ ನಿರ್ದೇಶಕರು ಚಿ ದತ್ತರಾಜು ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರ ನಿರೂಪಣೆಯಲ್ಲಿ ಮೂಡಿ ಬಂದಂತಹ ಕೃತಿ ಕಥಾನಾಯಕನ ಕತೆ. ನಿಜಕ್ಕೂ ಅದನ್ನ ಓದ್ತಾ ಇದ್ರೆ ದತ್ತರಾಜು ಎಲ್ಲೂ ಕಾಣಿಸೋದೇ ಇಲ್ಲ, ಅಣ್ಣವರೇ ನಮ್ಮೊಟ್ಟಿಗೆ 1 to 1 ಮಾತಾಡ್ತಾ ಇದ್ದಾರೆ ಅನ್ನೋ ಮಟ್ಟಿಗಿನ ನಿರೂಪಣೆಯನ್ನು ಅವರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೃತಿಯನ್ನ ಜನಾರ್ಪಣೆಗೊಳಿಸಿದಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಪ್ರೀತಿಯ ವಂದನೆಗಳನ್ನ ಹಂಪಿ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠದ ಪರವಾಗಿ ಸಲ್ಲಿಸ್ತಾ ಇದ್ದೀವಿ.